ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಒಂದು ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ನಿಫ್ಟಿಯಲ್ಲಿ ಮಾಡೋದಾದ್ರೆ ಇವತ್ತೇನಾಗಿತ್ತು ಅಂತಂದ್ರೆ ಓಪನಿಂಗ್ ಬಂದ್ಬಿಟ್ಟು ಗ್ಯಾಪ್ ಡೌನ್ ಓಪನ್ ಆಗಿತ್ತು. ಗ್ಯಾಪ್ ಡೌನ್ ಓಪನ್ ಆಗಿ ಇಲ್ಲಿ ಒಂದು ಒರ್ಜಿನ್ ಸಿ ಪಿ ಆರ್ ಇತ್ತು. ಈ ಒಂದು ಒರ್ಜಿನ್ ಸಿ ಪಿ ಆರ್ ನ ಸಪೋರ್ಟ್ ನ ಇವತ್ತು ತಗೊಂಡು ನಮ್ಗೆ ಒಂದು ಅಪ್ ಮೂವ್ ಕಾಣಿಸಿದೆ. ಇವತ್ತು 130 ಪಾಯಿಂಟ್ಸ್ ಅಷ್ಟು ಅಪ್ ಮೂವ್ ನಮ್ಗೆ ಬಂದಿದೆ. ಸೊ ಇವತ್ತು ನಾವು ಕಾಲ್ ಸೈಡ್ ಅಲ್ಲಿ ಯಾರ್ಯಾರು ಟ್ರೇಡ್ ನ ಪ್ಲಾನ್ ಮಾಡಿದ್ರಿ ನಿಮ್ಗೆಲ್ಲ ಒಳ್ಳೆ ಪ್ರಾಫಿಟ್ ಸಿಕ್ಕಿರುತ್ತೆ. ಸೊ ಇದನ್ನ ಅನಲೈಸ್ ಮಾಡೋದಾದ್ರೆ ಸೊ ಇಲ್ಲಿ ನೋಡ್ಬೋದು, ಈ ಒಂದು ಒರ್ಜಿನ್ ಸಿ ಪಿ ಆರ್ ನ ಸಪೋರ್ಟ್ ನ ತಗೊಂಡಿದೆ. ಇಲ್ಲಿ ಒರ್ಜಿನ್ ಸಿ ಪಿ ಆರ್ ಮಾತ್ರ ಅಲ್ಲ, ಇಲ್ಲಿ ನೋಡಿದ್ರೆ ಸೊ ಮೊನ್ನೆ ಕೂಡ ಇದೇ ಒಂದು ರೇಂಜ್ ನಲ್ಲಿ ಇದು ಸಪೋರ್ಟ್ ನ ತಗೊಂಡಿತ್ತು. ಈ ಒಂದು ಸಪೋರ್ಟ್ ತುಂಬಾ ಸ್ಟ್ರಾಂಗ್ ಆಗಿ ಇತ್ತು. ಸೊ ಅದರಿಂದ ಇಲ್ಲಿಂದ ಈ ನಿಫ್ಟಿ ಬಂದ್ಬಿಟ್ಟು ಒಂದು ಮತ್ತು ಎರಡನೇ ಸಲ ಇಲ್ಲಿ ಸಪೋರ್ಟ್ ತಗೊಂಡು ಯಾವಾಗ ಈ ಒಂದು 20 EMA ನ ಬ್ರೇಕ್ ಮಾಡುತ್ತೆ ಆವಾಗ ನಾವು ಅಪ್ ಸೈಡ್ ಗೆ ಒಂದು ಟ್ರೇಡ್ ನ ತಗೋಬಹುದಿತ್ತು. ಕಾಲ್ ಸೈಡ್ ಗೆ ತಗೊಂಡು ಇಲ್ಲಿಂದ ನಾವು ಫಸ್ಟ್ ಟಾರ್ಗೆಟ್ ಈ ಒಂದು ಬ್ಲಾಕ್ ಲೈನ್ ಏನ್ ಕಾಣಿಸ್ತಿದೆಯಲ್ಲ ಇಲ್ಲಿಗೆ ನಾವು ತಗೋಬಹುದಿತ್ತು. ಹಾಗೆ ಇಲ್ಲಿಂದ ನೆಕ್ಸ್ಟ್ ಪ್ರೈಸ್ ಆಕ್ಷನ್ ಮೂವ್ ನ ನೋಡಿ ಈ ಒಂದು ಗ್ರೀನ್ ಕ್ಯಾಂಡಲ್ ಬಂದ್ಮೇಲೆ ಸೊ ಇಲ್ಲಿಂದ ಕೂಡ ನಾವು ಸೆಕೆಂಡ್ ಟ್ರೇಡ್ ನ ತಗೊಂಡು ಟಾರ್ಗೆಟ್ ನ ಅಚೀವ್ ಮಾಡಬಹುದಾಗಿತ್ತು. ಈ ಎರಡು ಬ್ಲಾಕ್ ಲೈನ್ ಗಳು ಏನಪ್ಪಾ ಅಂತಂದ್ರೆ ನಾವು ಡೈಲಿ ಟ್ರೈನ್ ಫ್ರೇಮ್ ಅಲ್ಲಿ ನೋಡೋದಾದ್ರೆ ಇದು ಬಂದ್ಬಿಟ್ಟು ಫಸ್ಟ್ ಟಾರ್ಗೆಟ್ ಬಂದ್ಬಿಟ್ಟು ನೋಡಿ, ಇವತ್ತು 11th ಮಾರ್ಚ್ ನಲ್ಲಿ ಈ ಒಂದು ಪ್ಲೇಸ್ ಇಂದ ತುಂಬಾ ಸೆಲ್ ಆಫ್ ಆಗಿತ್ತು. ನೀವು ನೋಡಬಹುದು, ತುಂಬಾ ಬಿಗ್ ಸೆಲ್ ಆಫ್ ಆಗಿತ್ತು. ಎಷ್ಟು ಡ್ರಾಪ್ ಆಗಿತ್ತು ಅಂತ ಹೇಳ್ಬಿಟ್ಟು. ಸೊ ಅದರಿಂದ ಇಲ್ಲಿ ಜಾಸ್ತಿ ಸೆಲ್ಲರ್ಸ್ ಕೂತಿರುವಂತ ಚಾನ್ಸಸ್ ಇದೆ. ಸೊ ಅದರಿಂದ ಇಲ್ಲಿಂದ ಒಂದು ರಿಟರ್ನ್ ಬರುವಂತ ಒಂದು ಚಾನ್ಸಸ್ ಇತ್ತು. ಹಾಗೆ ಸೆಕೆಂಡ್ಲಿ ಇಲ್ಲಿ ನೋಡಿದ್ರೆ ನಾವು ರೀಸೆಂಟ್ ಆಗಿ 6th ಮೇ ನಲ್ಲಿ ಕೂಡ ಇಲ್ಲಿಂದ ಒಂದು ಬಿಗ್ ಸೆಲ್ ಆಫ್ ಆಗಿತ್ತು. ಅದರಿಂದ ಈ ಒಂದು ಪಾಯಿಂಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿ ಇತ್ತು. ಸೊ ಅದರಿಂದಾನೇ ಈ ಒಂದು ಪಾಯಿಂಟ್ ನಲ್ಲಿ ಇಲ್ಲಿ ನಿಫ್ಟಿ ಬಂದ್ಬಿಟ್ಟು ಸಪೋರ್ಟ್ ನ ತಗೊಂಡಿದೆ. ಹಾಗೆ ಇಲ್ಲಿ ನೋಡ್ರೆ ಪ್ರೈಸ್ ಆಕ್ಷನ್ ನೀವು ಅಬ್ಸರ್ವ್ ಮಾಡಬಹುದು. ಸೊ ಇಲ್ಲಿಂದ ಯಾವಾಗ ಸಪೋರ್ಟ್ ತಗೊಂಡು ಇಲ್ಲಿಂದ ಮೂವ್ಮೆಂಟ್ ಕೊಡ್ತು, ಆಮೇಲೆ ಇಲ್ಲಿ ಬಂದು ಮತ್ತೆ ರೀಟೆಸ್ಟ್ ಮಾಡ್ಕೊಂಡು ಮತ್ತೆ ಇಲ್ಲಿಂದ ಬೌನ್ಸ್ ಆಗಿದೆ. ಸೊ ಪ್ರೈಸ್ ಆಕ್ಷನ್ ಕ್ಲಿಯರ್ ಆಗಿ ಇದಾಗಿದೆ. ಮತ್ತೆ ನೋಡಬಹುದು ನೀವು ಇಲ್ಲಿ ಎರಡು ಸಪೋರ್ಟ್ ನ ಫಾಲಿಂಗ್ ಅಲ್ಲಿ ಕೂಡ 2 ರಿಂದ 3 ಸಪೋರ್ಟ್ ನ 3 ಟೈಮ್ ಸಪೋರ್ಟ್ ನ ಇಲ್ಲಿ ತಗೊಂಡಿದೆ. ಆದ್ರಿಂದ ಈ ಒಂದು ಪ್ಲೇಸ್ ಮತ್ತೆ ಈ ಒಂದು ಪ್ಲೇಸ್ ನಲ್ಲಿ ನಮ್ಗೆ ಸೆಲ್ಲರ್ಸ್ ಜಾಸ್ತಿ ಇದ್ರು. ಆದ್ರೆ ಇದನ್ನ ಬೀಟ್ ಮಾಡ್ಕೊಂಡು ಒಂದು ಬಿಗ್ ರ್ಯಾಲಿನ ಇವತ್ತು ನೋಡಬಹುದು. ಮತ್ತೆ ಕ್ಲೋಸಿಂಗ್ ಬಂದ್ಬಿಟ್ಟು ಫ್ಲಾಟ್ ಆಗಿ ಆಲ್ಮೋಸ್ಟ್ ಫ್ಲಾಟ್ ಆಗಿನೇ ಕ್ಲೋಸಿಂಗ್ ಆಗಿದೆ. ಇಲ್ಲಿ ಓಪನ್ ಆಗಿತ್ತು. ಸೊ ಅಲ್ಲಿ ನಿಯರ್ ಟು ಅಲ್ಲೇ ಇದಾಗಿದೆ. ನಾಳೆ ಕೂಡ ನಾವು ಒಂದು ಟ್ರೆಂಡಿಂಗ್ ಡೇನ ನೋಡಬಹುದಾಗುತ್ತೆ. ಯಾಕಂತಂದ್ರೆ CPR ಬಂದ್ಬಿಟ್ಟು ನ್ಯಾರೋನೇ ಇರುತ್ತೆ. ಯಾಕಂತಂದ್ರೆ ಇದು ಫ್ಲಾಟ್ ಓಪನಿಂಗ್ ಮತ್ತೆ ಫ್ಲಾಟ್ ಕ್ಲೋಸಿಂಗ್ ಆಗಿದೆ. ಅದರಿಂದ ಸೊ ಇವತ್ತಿನ ಅನಾಲಿಸಿಸ್ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ತಿಳಿಸಿ. ನಾಳೆ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ಸಿಗೋಣ. ಅಲ್ಲಿವರೆಗೂ ಗುಡ್ ಬೈ, ಟೇಕ್ ಕೇರ್.